ಸೊ ಇವನು ಯೂಟ್ಯೂಬ್ ಜರ್ನಿಗೆ ಕಾಲಿಡ್ತಾ ಇದ್ದಾನೆ. ಇವನು ಹೇಳ್ತಿದ್ದಾನೆ ಚಿಗುರುದ ಕನಸು ಫಿಲ್ಮ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ಟ್ಯೂಸ್ಡೇ ವ್ಲಾಗ್. ಸೊ ಬೆಳಿಗ್ಗೆನ ಎದ್ದು ಬೇಗ ಪೂಜೆ ಎಲ್ಲ ಮಾಡಿಕೊಂಡು ನಾನು ನನ್ನ ತಮ್ಮ ಇಬ್ಬರೂ ಸೊ ನಮ್ಮ ಲೋಚನ್ಲಹರಿ ಹಳೆ ಸ್ಕೂಲ್ ಹತ್ರ ಬಂದಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಲ್ಲೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ಜ್ಯುವೆಲ್ರಿ ಶಾಪಿಗೆ ಬಂದೆ. ಮತ್ತು ನನಗೆ ಇನ್ನೂ ನಾನು ಇಯರಿಂಗ್ಸ್ನ ಯಾವುದು ಸೆಲೆಕ್ಷನ್ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಅದಕ್ಕೆ ನಮ್ಮ ತಮ್ಮನ ಕರ್ಕೊಂಡು ಹೋದೆ. ಸೊ ನಾನು ಕೊಟ್ಟಿರೋ ಅಂಥ ಅಮೌಂಟಿಗೆ ಕರೆಕ್ಟಾಗೋವಂಥ ಒಂದು ಇಯರಿಂಗ್ಸ್ ಯಾವುದಾದ್ರೂ ಬೇಕಿತ್ತು. ಅದಕ್ಕೆ ಮತ್ತೆ ಹೇಳಬೇಕಂದ್ರೆ ಮತ್ತೆ ಇನ್ನೂ 5000 ಏನೋ ಜಾಸ್ತಿ ಆಯಿತು. ಓಕೆ, ಇದೇ ಇರಲಿ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಸೆಲೆಕ್ಷನ್ ಹಾಗೆ ನನ್ನ ಸೆಲೆಕ್ಷನ್ ಎರಡೂ ಇದು ನೋಡಿಕೊಂಡು ಒಂದು ಪುಟಾಣಿ ಓಲೆನ ಇಟ್ಬಿಟ್ಟು ಬಂದೆ. ಸೊ ಅದನ್ನು ನಾನು ಪರ್ಚೇಸ್ ಮಾಡಿದಾಗ ನಾನು ಅದನ್ನು ಮನೆಗೆ ತಂದಾಗ ಅದು ಯಾವುದು ಇಯರಿಂಗ್ಸ್ ಅಂತ ಅಂದ್ಬಿಟ್ಟು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ಸೊ ನನ್ನ ಔಟ್ಫಿಟ್ ಈ ಥರ ಇದೆ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ಡ್ರೆಸ್ ಕಲರ್ ಮರೂನ್ ಹಾಗೆ ಬ್ಲ್ಯಾಕ್ ಕಲರ್ ಬಟನ್ಸ್ ಕೊಟ್ಟಿದ್ರು. ತುಂಬಾ ಲುಕ್ಕಾಗಿ ಕಾಣಿಸ್ತಿತ್ತು. ಈ ಡ್ರೆಸ್ ಏನಾದರೂ ನಿಮಗೆ ಇಷ್ಟ ಆಗಿ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಎಮೋಲಿನ ಮಾಯ್ಶ್ಚರೈಸರ್ನ ಹಚ್ಕೋತಾ ಇದ್ದೀನಿ. ನನ್ನ ಡ್ರೈ ಸ್ಕಿನ್ಗೆ ಇದೇ ಬೆಸ್ಟ್ ಅಂತಲೇ ಅನ್ನಿಸ್ತು. ಹಾಗೆ ನಾನು ಪಾಂಡ್ಸ್ 55 ಅವ್ರದ್ದು SPF ಇದನ್ನು ಹಾಕೋತಾ ಇದ್ದೀನಿ. ಇದು ನನಗೆ ಸನ್ಸ್ಕ್ರೀನು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ನನಗೆ ಬೇಕೇ ಬೇಕು. ಸೊ ಆಲ್ಮೋಸ್ಟ್ ಎಲ್ಲರೂ ಹಚ್ಕೊಳ್ಳೇಬೇಕು ಸನ್ಸ್ಕ್ರೀನ್ ಅಂತ ಅಂದ್ಕೊತೀನಿ. ಸೊ ನಿಮ್ಮ ಒಪಿನಿಯನ್ ಅದು ಅಷ್ಟೇ. ಹಾಗೆ ಪಿಲಿಗ್ರಿಮ್ ಅವ್ರದ್ದು ನಾನು ಫೌಂಡೇಶನ್ನ ಹಾಕೋತಾ ಇದ್ದೀನಿ. ಹಾಗೆ ರಿನೇದು ಲಿಪ್ಸ್ಟಿಕ್ ಹಾಕ್ಕೊಂಡು ಹಿಮಾಲಯ ಕಾಜಲ್ ಹಾಕ್ಕೊಂಡು ನಾನು ಕೂಡ ಕ್ವಿಕ್ಕಾಗಿ ರೆಡಿ ಆದೆ. ನನಗೆ ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ಮಾಡದೇ ಇರೋದಕ್ಕೆ ಆಗೋದಿಲ್ಲ. ಸೊ ನನಗೆ ನಾನು ಎಷ್ಟು ದೇವ್ರನ್ನ ನಂಬ್ತೀನೋ ಅದಕ್ಕೆ ನಾನು ನಡ್ಕೊತೀನಿ. ಬಟ್ ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ, ನನಗೆ ಅದು ಬೇಡದೇ ಇರೋ ವಿಷಯ. ಸೊ ನನ್ನ ಮನಸ್ಸಿಗೆ ನಾನು ಅನಿಸಿದ್ದನ್ನು ನಾನು ಮಾಡ್ತೀನಿ. ಅದರಲ್ಲೂ ಬೇರೆ ವಿಷಯ ಬಂದಾಗ ಸೊ ಯಾರು ಏನೇ ಹೇಳಿ ನನಗೆ ಮಾಡಬೇಕು ಅನ್ನಿಸ್ತಾ ನಾನು ಮಾಡ್ತೀನಿ. ನನಗೆ ಅದೇನಾದರೂ ಮಾಡಬಾರ್ದು ಅಂತ ಅನ್ಸುತ್ತೆ ನಿಜವಾಗಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆರೇ ಮನಸ್ಸಿಟ್ಕೊಂಡು ಪೂಜೆ ಗೀಜೆನೂ ಮಾಡೋಕ್ಕಾಗೋದಿಲ್ಲ. ನನಗೆ ಅದು ಇಷ್ಟನೂ ಆಗೋದಿಲ್ಲ. ನನಗೆ ಹೇಗಿರುತ್ತೋ ನಾನು ಹಾಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ನನ್ನ ಫ್ಯಾಷನ್. ಎಲ್ಲ ರೆಡಿ ಆಯಿತು. ಸೊ ನನ್ನ ಟೋಟಲ್ ಲುಕ್ ಈ ಥರ ಇದೆ. ಬೇಗ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟೈಮ್ ಬೇರೆ ನೋಡ್ತಿದ್ದಂಗೆ ಆಗ್ತಾನೆ ಇದೆ. ನಮ್ಮ ತಮ್ಮ ಹೇಳ್ತಾನೆ ಇದ್ದ, ನಂದಿನಿ ಟೈಮ್ ಆಯಿತು ಅಂತ. ಅದಕ್ಕೆ ಬೇಗ ಬರ್ತೀನಿ ಅಂತ ಹೇಳ್ತಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ದೇವ್ರಿಗೆ ದೀಪ ಹಚ್ಚಿ ಊದಿನ ಕಡ್ಡಿ ಎಲ್ಲ ಬೆಳಗಿ ಇನ್ನೊಂದೇನಪ್ಪ ಅಂತಂದರೆ ನಾನು ಫ್ರೀ ಹೇರ್ ಬಿಡೋಣ ಅಂದ್ಕೊಂಡೆ. ಬಟ್ ಪೂಜೆ ಮಾಡಬೇಕಾದಾಗ ಫ್ರೀ ಹೇರ್ ಬಿಡಬಾರ್ದಂತೆ. ಸೊ ಅದಕ್ಕೆ ಕ್ಲಿಪ್ ಹಾಕ್ಕೊಂಡಿದ್ದೆ ಒಂದು ಸಣ್ಣದಾಗಿ. ಸೊ ಅದು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಕೂಡ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ನು ಬೇರೆ ಫುಲ್ಲು ಕಾಡ್ತಿದ್ದ ನಮ್ಮ ದರ್ಶನು. ಹುಡುಗರಿಗೆಲ್ಲ ಹೇಳಿ ಹೋಮ್ವರ್ಕ್ ಮಾಡೋಕ್ಕೆ ಬಿಟ್ಟು ಅವ್ರನ್ನಿಲ್ಲೇ. ಸೊ ನಾಳೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳೇ ಅಲ್ಲವ ನಿಮಗೆ, ಶಿವಮೊಗ್ಗ ಹೋಗ್ತಾಯಿದ್ದೀವಿ ಜೋಗ್ ಫಾಲ್ಸ್ ಎಲ್ಲ ನೋಡೋದಕ್ಕೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ನಾನು ಹೋಗಿದ್ದು, ಬಟ್ ಇನ್ನೂ ಹೋಗಿಲ್ಲ. ಇಲ್ಲಿ ದಾವಣಗೆರೆಗೆ ಬಂದು ಹತ್ತಿರ ಇದ್ದರೂ ನಾನು ಹೋಗಿಲ್ಲ. ಅದಕ್ಕೆ ನನ್ನ ತಮ್ಮ ಅಲ್ಲಿಂದ ಬಂದಿದ್ದಾನೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಹಾಗೆ ಒಬ್ಬರಿಂದ ಸ್ಟಾರ್ಟ್ ಆಗಿ ಹೋಗೋಣ ಅಂತ ಬಂತು. ಫಸ್ಟ್ ನಾನು ನನ್ನ ತಮ್ಮ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಜಾಸ್ತಿ ಇದೆ, ಬೇಡ ಬಸ್ಸಲ್ಲಿ ಹೋಗಿ ಅಂತಾನು. ಬಸ್ಸಲ್ಲಿ ಹೋದ್ರೂ ಮಳೆ ಜಾಸ್ತಿ ಅಲ್ವಾ ಅದಕ್ಕೆ. ಸೊ ಕಾರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟೋಟಲ್ ಫ್ಯಾಮಿಲಿನೇ ಹೊರಡೋ ಹಂಗಾಯಿತು. ಇದು ಬೇಗ ಸಡನ್ನಾಗಿ ಆಗಿರೋ ಅಂಥ ಪ್ಲ್ಯಾನ್ ಇತ್ತು. ಸೊ ಸಡನ್ನಾಗಿ ಆಗಿರೋ ಪ್ಲ್ಯಾನನ್ನೇ ಎಷ್ಟೊಂದು ಸತಿ ಚೆನ್ನಾಗಿರುತ್ತೆ. ಶಿವಮೊಗ್ಗ ಹೋಗೋಕ್ಕೆ ಅಂತಲೇ ಪ್ರಿಪ್ರೇಷನ್ನ ಮಾಡ್ಕೋತಿದ್ದೀವಿ. ಇವಾಗ ಆಲ್ರೆಡಿ ಜುಡಿಯೋಗೆ ಬಂದ್ರಿ. ಇವಾಗ ಅವನೇನೋ ಶೂ ಬೇಕು ಅಂತ ಕೇಳ್ತಿದ್ದ. ಅದಕ್ಕೆ ಅವನಿಗೆ ಫಸ್ಟು ಶೂ ಕೊಡಿಸಿ ಆಮೇಲೆ ನಂದೇನು ಡ್ರೆಸ್ ಇದೆ ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಫಸ್ಟ್ ಶೂ ಕೊಡಿಸ್ಬಿಡೋಣ ಅಂತ ಬಂದಿದ್ದೀವಿ ಇಲ್ಲಿ. ಇಲ್ಲಿ ಅವನಿಗೆ ಶೂ ಯಾವುದೂ ಅಡ್ಜಸ್ಟ್ ಆಗಿಲ್ಲ. ಒಂದು ಶೂನ ಎತ್ತಿಟ್ಬಿಟ್ಟು ಬೇರೆ ಶಾಪಿಗೆ ಕರ್ಕೊಂಡು ಹೋಗೋ ಅಂದ, ಸ್ಲಿಪ್ಪರ್ ಶಾಪಿಗೆ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ನಾನು ಸ್ಲಿಪ್ಪರ್ ನೋಡ್ತೀನಿ ಅಂದ್ರೂ ಬಿಟ್ಟಿಲ್ಲ, ಫಸ್ಟ್ ಕರ್ಕೊಂಡು ಹೋಗು ಅಂತ ಅಂದ. ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ ಇವಾಗ. ಸೊ ಇಲ್ಲೇನು ಮಾಡಿದೆ ನೋಡಬೇಕು.
ಅಲ್ಲಿ ಸೆಟ್ ಆಗಿಲ್ಲ ಅಂತ ಇಲ್ಲಿ ಬಂದ. ಅವನಿಗಲ್ಲೇ ಶೂ ಚೆನ್ನಾಗಿ ಸಿಕ್ತಂತೆ, ಅದಕ್ಕೆ ಅವನಲ್ಲೇ ಶಾಪಲ್ಲೇ ತೊಗೊಂಡ ಶೂನ. ನಾನು ಮತ್ತೆ ಜುಡಿಯೋ ಕರ್ಕೊಬಂದೆ, ನನಗೆ ಒಂದು ಟೀ ಶರ್ಟ್ ಬೇಕಿತ್ತು ಅಂತ ನೋಡ್ತಾ ಇದ್ದೆ, ನನಗೆ ಯಾವುದು ಅಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗೆ ಆ ಕಡೆ ಒಂದು ಸತಿ ನೋಡಿದೆ, ನಾನಿಲ್ಲಿ ಫುಲ್ ಸ್ಲೀವ್ದೊಂದು ಇರುತ್ತೆ, ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಆ ಥರ ಟೀ ಶರ್ಟ್ ಹುಡುಕ್ತೆ, ಬಟ್ ಸಿಗಲಿಲ್ಲ ಇಲ್ಲಿ. ಸೊ ಈ ಥರ ಚಿಕ್ಕ ಚಿಕ್ಕ ಟೀ ಶರ್ಟ್ ಇತ್ತು, ಸೊ ಕ್ರಾಪ್ ಟಾಪ್ ಆ ಥರ ಎಲ್ಲ ಇತ್ತು. ನೋಡ್ತಿದ್ದೆ ನಾನು ಯಾವ ಥರ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಲಾಸ್ಟಲ್ಲಿ ಒಂದು ಕಲರ್ ನಾನು ತೊಗೊಂಡೆ. ಸೊ ನನಗೆ ಈ ಒಂದು ಟೀ ಶರ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯೋಚನೆ ಮಾಡೋ ಎತ್ಕೊಬಿಟ್ಟಿದ್ದಾರೆ. ಎತ್ಕೊಬಿಡು ಎತ್ಕೊಬಿಡು ಎತ್ಕೊಬಿಡು. ಮತ್ತು ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಕೀ ಬಂಚು, ಹೇರ್ ಬ್ಯಾಂಡು, ವಾಚು, ಸನ್ಗ್ಲಾಸು, ಸಿಕ್ಕಾಪಟ್ಟೆ ಚೆನ್ನಾಗಿರೋವಂಥ ಒಂದು ಕ್ವಾಲಿಟಿನೂ ಚೆನ್ನಾಗಿತ್ತು. ಸೊ ತುಂಬಾ ವೆರೈಟೀಸ್ ಇತ್ತು. ಹಾಗೆ ಇಯರಿಂಗ್ಸು ತುಂಬಾ ಚೆನ್ನಾಗಿತ್ತು. ನನ್ನ ತಮ್ಮ ಒಂದು ಸನ್ಗ್ಲಾಸ್ನ ತೊಗೋತೀನಿ ಅಂತಿದ್ದ, ಸೊ ತೊಗೊತಿದ್ದಾನೆ ಅವನು. ಚೆನ್ನಾಯ್ತಲ್ಲ? ನೋಡಿದ್ರೆ ಫುಲ್ಲು 8:30 ಆಗಿಬಿಟ್ಟಿದ್ದೆ. ನಾನು ಇನ್ನೂ ಮನೆಗೆ ಹೋಗಿ ಅಡುಗೆ ಇನ್ನೂ ಮಾಡಿರಲಿಲ್ಲ. ನಮ್ಮ ತಮ್ಮ ದರ್ಶನ ಬಾ ಟೈಮ್ ಆಯಿತು ಅಂತಿದ್ದೆ. ಸೊ ನನಗೂ ಟೈಮ್ ಆಗಿಬಿಟ್ಟಿತ್ತು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಅದನ್ನೆಲ್ಲ ಸೈಡಿಗಿಟ್ಟು ನಾನು ಒಂದೇ ಒಂದು ಇಯರಿಂಗ್ಸ್ನ ತೊಗೊಂಡು ನಾನು ರಿಟರ್ನ್ ಮನೆಗೆ ಬಂದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ತೊಗೋಬೋದಲ್ಲ ಅಂತ ಅಂದ್ಬಿಟ್ಟು ಫಸ್ಟು ನಾಳೆ ಬೆಳಿಗ್ಗೆ ಬೇರೆ ಹೋಗಬೇಕಿತ್ತು. ಅಲ್ಲಿರೋ ಫಿಂಗರ್ ರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ನನಗೆ ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಸೊ ಹೆಣ್ಮಕ್ಳಿಗೆಲ್ಲ ಅದೇ ಅಲ್ವಾ, ನಮಗೆ ಇಯರಿಂಗ್ಸು ಅದೆಲ್ಲ ಸ್ವಲ್ಪ ಒಲವು ಜಾಸ್ತಿ ಅಂಥದ್ದೇನಾದರೂ ಇದ್ದಾಗ. ಹಾಗಾಗಿ ನನಗೆ ಬಿಟ್ಟು ಬರೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಸೊ ನನಗೆ ಹೊರಡಬೇಕು ಅನ್ನೋ ಟೈಮು ಬೇರೆ ಆಗಿಬಿಟ್ಟಿತ್ತು, ಇಲ್ಲಿ ಬಿಟ್ಟು ಬರೋಕ್ಕೂ ಮನಸ್ಸಿರಲಿಲ್ಲ. ಹೆಂಗೋ ಕಷ್ಟಪಟ್ಟು ಬಂದೆ, ಇನ್ನೊಂದು ಸತಿ ಯಾವಾಗಾದರೂ ನೋಡೋಣ ಅಂತ ಅಂದ್ಬಿಟ್ಟು. ಹಾಗೆ ನಾನು ಇಲ್ಲಿ ಒಂದು ಕಾರ್ಗೋ ಪ್ಯಾಂಟ್ ಕೂಡ ತೊಗೊಂಡೆ. ಅದು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇದು ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿಲ್ಲ ಅಷ್ಟೇ. ಹಾಗೆ ವಾಪಸ್ ಹೋಗ್ತಿರ್ಬೇಕಾದಾಗ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವನು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ತೊಗೊಂಡೆ, ನಾನು ಬಟರ್ ಫ್ರೂಟ್ನ ತೊಗೊಂಡೆ. ಏನು ಮಾಡೋಣ? ದೃಷ್ಟಿ ಯಾಕೆ ಹೆಂಗಂತಿದ್ಯಾ? ಕಷ್ಟಪಟ್ಟು ಬಳಸಿಲ್ವಾ? ನೋಡಿ ಫ್ರೆಂಡ್ಸ್, ಇವನ್ ಬಾಡಿ ನೋಡಿ, ಯಾರು ದೃಷ್ಟಿ ಮಾಡಬೇಡಿ. ಅದು ಕಷ್ಟ ಸರ್. ಸೂಪರ್ ಆಯ್ತಲ್ವಾ? ಕುಡಿ. ಬೇಗ ಜ್ಯೂಸ್ ಎಲ್ಲ ಕುಡ್ಕೊಂಡು ರಿಟರ್ನ್ ಮನೆಗೆ ಬಂದ್ರಿ. ಅಡುಗೆ ಮಾಡ್ತಾಯಿದ್ವಿ ಇವಾಗ ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು. ಇವನು ಹೇಳ್ತಿದ್ದಾನೆ ಚಿಗುರುದ ಕನಸು ಫಿಲಮ್ ಚೆನ್ನಾಗಿದೆ, ಎಲ್ಲರೂ ನೋಡಿ. ಬೇಗ ಮಸಾಲೆನ ಹುರ್ಕೋತಾ ಇದ್ದಾನೆ. ನನ್ನ ತಮ್ಮನೇ ಅಡುಗೆ ಮಾಡ್ತಾ ಇರೋದು. ಈಗ ಒಂದು ಕಡೆಗೆ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಹಾಗೆ ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾನೆ. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ದೊಡ್ಡ ಸೈಜೇ ಕಟ್ ಮಾಡ್ಕೊತಾ ಇದ್ದಾನೆ ಈರುಳ್ಳಿನ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾನೆ. ಈಗ ಬೆಳ್ಳುಳ್ಳಿನೆಲ್ಲ ಫ್ರೈ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ಎತ್ತಿಟ್ಕೊತಾ ಇದ್ದಾನೆ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಮತ್ತು ಅದಕ್ಕೆ ಟೊಮೊಟೊನ ಹಾಕೋತಾ ಇದ್ದಾನೆ. 2 ಟೊಮೊಟೊನ ಹೆಚ್ಚಿಟ್ಕೊಂಡಿರೋ ದೊಡ್ಡ ಸೈಜನ್ನೇ ಹೆಚ್ಚಿಟ್ಕೊಂಡಿದ್ದಾನೆ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾನೆ. ಈಗ ಒಣಗಿದ ಮೆಣಸಿನ್ಕಾಯಿ ಒಂದು 7 ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದಾನೆ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾನೆ. ಹಾಗೆ ಇದಕ್ಕೆ 1 ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಾಗೋಷ್ಟು ಪುದೀನ ಸೊಪ್ಪನ್ನ ತೊಗೊಂಡು ಫ್ರೈ ಮಾಡ್ತಿದ್ದಾನೆ. ಅದನ್ನು ಕೂಡ ಪೂರ್ತಿಯಾಗಿ ಇದು ಫ್ರೈ ಆಗಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂತಂದರೆ ನಾವು ಒಂದೊಂದು
ಫಸ್ಟು ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಲ್ವ, ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು. ಹಾಗೆ ಇದಕ್ಕೂ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಹಾಗೆ ಇವಾಗ ಬೇಬಿ ಗೋಡಂಬಿನ 1 ಕಪ್ ಆಗೋಷ್ಟು ಹಾಕ್ಕೊತಿದ್ದಾನೆ. ಸೊ ಗೋಡಂಬಿ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಸೊ ಇವಾಗ ಜಾರ್ಗೆ ಹಾಕ್ಕೊಂಡು ಎರಡೂ ಕೂಡ ಜಾರಿಗೆ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿ ಎತ್ತಿಟ್ಕೊತಾ ಇದ್ದಾನೆ. ಈ ಥರ ಸಪ್ರೇಟು ಫ್ರೈ ಮಾಡೋದ್ರಿಂದ ಚಿಕನಿಗೆ ಒಂದು ಬೆಸ್ಟ್ ಟೇಸ್ಟ್ ಸಿಗುತ್ತೆ ಅಂತ. ಈಗ ಧನಿಯಾ ಪೌಡ್ರನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾ ಇದ್ದಾನೆ. ಸೊ ಚಿಕನ್ ಒಗ್ಗರಣೆ ಕೊಡ್ತಾ ಇದ್ದಾನೆ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೊಮೊಟೊನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕಾಗುತ್ತೆ. ಒಂದು ಅರ್ಧ ಟೊಮೊಟೊನ ಹಾಕ್ಕೊಂಡು ಅದು ಫ್ರೈ ಮಾಡ್ಕೊತಾ ಇದ್ದಾನೆ ಈ ಥರ. ಸೊ ಅದು ಮೆತ್ತಗಾಗಬೇಕು. ಇದೆಲ್ಲ ಫ್ರೈ ಮಾಡ್ಕೊಂಡಿಲ್ಲ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಹಾಕಿ, ಇದಕ್ಕೆ ಅರಿಶಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಚಿಕನ್ ಎಣ್ಣೆಲೇ ಸ್ವಲ್ಪ ಬೆನಿಬೇಕು. ಈ ಥರ ಪೂರ್ತಿಯಾಗಿ ಬೆಂದಾದ್ಮೇಲೆ ಇದೊಂದು 3/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ನ. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ನೋಡಿ ನೀರು ಹಾಕಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿ ಗಂಟ ಬೆಂದರೆ ಸಾಕು ಚಿಕನ್ನು. ಇವಾಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕೋಬೇಕು. ನಾನು ಇದರಲ್ಲಿ 1 ಚೊಂಬೆನೋ ಅವನು ನೀರನ್ನ ಹಾಕೋತಿದ್ದಾನೆ. 1 ಚೊಂಬು ನೀರು ಹಾಕ್ಕೊಂಡು ಪೂರ್ತಿ ತೆಳ್ಳಗೆ ಮಾಡಿದ್ದಾನೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಕರೆದು ನನಗೂ ಕೂಡ ಟೇಸ್ಟ್ ತೋರಿಸ್ತಾ. ಇವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದು ಹೈದ್ರಾಬಾದಿ ಬಿರಿಯಾನಿ ಮಾಡೋಣ ಅಂತ, ಆದರೆ ಟೈಮ್ ಸಿಗಲಿಲ್ಲ. ಸೊ ಬೇಗ ಸಾಂಬಾರು ಮಾಡಿ ನಾಳೆ ಬೆಳಿಗ್ಗೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಬೇಗ ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಮಾಡಿದ್ವಿ. ಅಷ್ಟೊತ್ತಿಗೆ ಮೀಶೋ ಪಾರ್ಸಲ್ ಬಂದಿತ್ತು. ನಾನು ನೈಟಿನ ಆರ್ಡ್ರ್ ಮಾಡಿದ್ದೆ. ನೈಟಿ ಅಂತೂ ನನಗೆ ಚೆನ್ನಾಗಿ ಬಂದಿತ್ತು. ತುಂಬ ಕ್ವಾಲಿಟಿ ಇತ್ತು. ಇದು ಪಾಲಿಸ್ಟರ್ ಟೈಪ್ ಇತ್ತು, ಚೆನ್ನಾಗಿತ್ತು ಒಂಥರ. ನೋಡಿ, ನೀವು ನೋಡ್ತಿರ್ಬೋದು, ಇದೇ ನೈಟಿ. ಇವಾಗ ಬೇರೆ ಒಂಥರ ಕಾಟನ್ ನೈಟಿ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲದವ್ರಿಗೆ ಈ ಥರ ನೈಟಿನ ಪರ್ಚೇಸ್ ಮಾಡಿ ಹಾಕೋಬೋದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಹಿಂದ್ಗಡೆ ಕಟ್ಕೊಳ್ಳೋಕ್ಕೆ ದಾರನೂ ಕೊಟ್ಟಿದ್ದಾರೆ. ತೋಳು 3/4 ಇದೆ, ಫುಲ್ಲು ಒಂಥರ ತೋಳಲು ಡಿಸೈನ್ ಇದೆ. ಹಾಗೆ ಬ್ಲ್ಯಾಕ್ ಕಲರ್ ಪ್ರಿಂಟೆಡ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಸೊ ಇಷ್ಟ ಆಗಿದ್ದಕ್ಕೆ ತೊಗೊಂಡಿದ್ದು. ಸೊ ಹೆಂಗೆ ಬರುತ್ತೆ ಏನೋ ಅಂದ್ಕೊಂಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ನೈಟಿ ನೋಡ್ತಿರ್ಬೇಕಾದಾಗೇ ನನ್ನ ತಮ್ಮ ಬಂದ. ನನ್ನ ತಮ್ಮ ನೋಡ್ಬಿಟ್ಟು ಹೇಗಿದೆ ಅಂತ ಕೇಳಿದ್ದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದ, ಕ್ವಾಲಿಟಿ ಚೆನ್ನಾಗಿದೆ ಅಂತಿದ್ದ. ಹಿಟ್ಟು ನೀರಿಟ್ಟ ಯಾವ್ದು ಖಾಲಿ ಐತೆ? ಅಲ್ಲ ಕೂಗ್ತಾನೆ ಇವಾಗ. ಎಷ್ಟು ಕೂಗ್ತು? ಒಂದು ಮತ್ತೆ ಇನ್ನೂ ಹೋಗುತ್ತೆ ಸಂಜೆನೆ ಅಂತ. ನಗು. ಸ್ಟ್ಯಾಂಡ್ ತಗೊಂಡೋಗೋಣ ಇದನ್ನ ಮುರಿದಾಕೊಡೋಣ? ಬೇಡ, ಎಷ್ಟು ಚೆನ್ನಾಗಿ ಕಳಿಸ್ತಾನೆ. ತಡಿ, ಯಾರು? ನೀನು ನೋಡಿ, ಅವನೇ ಇವಾಗ ಸಾಂಬಾರು ಮಾಡ್ತಿರೋದು. ಸಾಂಬಾರು ಅಂತೂ ಸಖತ್ತಾಗಿದೆ. ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ಹಿಂಗೆ ಮುದ್ದೆ ಮಾಡಿ ಪ್ಲೇಟಲ್ಲಿ ಹಾಕೊಂಡು ನಾನು ಇವಾಗ ತೋರಿಸ್ತೀನಿ. ಅಪರೂಪ ನಗ್ತಿದ್ದಾನೆ. ಜುಡಿಯಾಗ ಹೋಗಿದ್ರಿ? ನನಗೆ ಬಂದಿರೋ ಅಷ್ಟು ನಾವು ಯಾವ್ದು ಬಂದಿರೋ ನಗೋದೇ ಮರ್ತ್ಬಿಟ್ಟಿದ್ದೆ. ಈಗ ನನ್ನ ನೋಡಿ ನಗ್ತವನೆ. ಕೋತಿ ಥರ ಇದೆಯಾ ನೋಡಿ, ಕೋತಿ ಅಂತ ನಕ್ಕನ್ನ. ಇನ್ನ ಫಾಲೋ ಮಾಡಿಬಿಡ್ರಿ ಅದನ್ನು. ನಿಜವಾಗಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೇನಾ? ಏನ ಯೂಟ್ಯೂಬ್ಗೆ ಹಾಕ್ತಿದ್ದೆ ವಿಡಿಯೋನ? ಯಾವುದು ಹೇಳ್ತೀನಿ, ಹೇಳು. ಓಕೆ, ಇವನು ಇತಿಹಾಸದ ಬಗ್ಗೆ ಯಾವ್ದ್ರ ಬಗ್ಗೆ? ಫ್ಯಾಕ್ಟ್ಸ್ ಅನ್ನೋದ್ರ ಬಗ್ಗೆ. ನಿದರ್ಶನಗಳು. ಓಕೆ, ಇವನು ನಿದರ್ಶನಗಳ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದಾನೆ. ಸೊ ಇವನು ಯೂಟ್ಯೂಬ್ ಜರ್ನಿಗೆ ಕಾಲಿಡ್ತಾ ಇದ್ದಾನೆ. ದಯವಿಟ್ಟು ಇವನಿಗೂ ಸಪೋರ್ಟ್ ಮಾಡಿ. ಹಾಗೆ ನಂದಿನಿ ಪ್ರದೀಪ್ ಬ್ಲಾಗ್ಸ್ನು ಕೂಡ ಸಪೋರ್ಟ್ ಮಾಡಿ. ಇವನ್ದಿನ್ನೂ ನೇಮ್ ಇನ್ನೂ ಏನಿರ್ತಾನೆ ಅಂತ ಗೊತ್ತಿಲ್ಲ. ಏನು ಹೇಳ್ತೀಯಾ? ಇನ್ಫೋಟೈನ್ಮೆಂಟ್ ಕನ್ನಡ, ಇನ್ಫೋಟೈನ್ಮೆಂಟ್ ಇಂಗ್ಲಿಷ್. ಕೇಳಿಸ್ಕೊಂಡ್ರೆ ನಾನು ಅವ್ನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿದ್ದಂಗೆ ನಾನು ಲಿಂಕ್ಗಳನ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ನಿಮ್ಗೆ ಹೇಳ್ತೀನಿ ನನ್ನ ತಮ್ಮ ಹಿಂಗೆ ಅಪ್ಲೋಡ್ ಮಾಡ್ತಿದ್ದಾನೆ ಅಂತ. ಅವನಿಗೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ನಾವು ನಿಮ್ಮ ಒಂದು ಜೊತೆಗೆ ಜರ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಿರಾಸೆ ಮಾಡ್ದೇನೆ ಸಪೋರ್ಟ್ ಮಾಡಿ. ಇವತ್ತಿಗೆ ಇಲ್ಲಿಗೆ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಬಾಯ್.